Come to second part of February. Okay, so ಈ ದಿನದ ಒನ್ ಲೈನರ್ಸ್ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ಫಸ್ಟ್ ನ್ಯೂಸ್ ರಿಲೇಟೆಡ್ ಟು ಮಾಬ್ ಲಿಂಚಿಂಗ್. ಓಕೆ, ಇತ್ತೀಚೆಗೆ ದೆಹಲಿ ಯೂನಿವರ್ಸಿಟಿಯಲ್ಲಿ ಒಬ್ಬ ಮಹಿಳೆಯ ಮೇಲೆ ಒಂದು ಮಾಬ್ ಲಿಂಚಿಂಗ್ ಆಗಿದೆ. ಅಂದ್ರೆ ಏನು, ಟಾರ್ಗೆಟೆಡ್ ಅಟ್ಯಾಕಿಂಗ್. ಓಕೆ, ಯಾಕಪ್ಪ ಅಟ್ಯಾಕ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ ಅವಳು ಬ್ರಾಹ್ಮಿನ್ ಕಮ್ಯುನಿಟಿ ಒಂದು ಮಹಿಳೆಯಾಗಿದ್ದಾಳೆ ಅಂತ ಹೇಳಿ ಒಂದು ಅಟ್ಯಾಕ್ ಆಗಿದೆ. ಓಕೆ, ಸೊ ಅವಳ ಹೆಸರು ರುಚಿ ತಿವಾರಿ ಅಂತ ಹೇಳಿ. ಶಿ ಬಿಲಾಂಗ್ಸ್ ಟು ಜರ್ನಲಿಸ್ಟ್ ಪ್ರೊಫೆಷನ್. ನೆಕ್ಸ್ಟ್, ನಿನ್ನೆಯಿಂದ ಬೋರ್ಡ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಬೋರ್ಡ್ ಎಕ್ಸಾಮ್ CBSE ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ CBSE ಕ್ಲಾರಿಫೈಸ್ ಕೊಟ್ಟಿದೆ. ಜೊತೆಗೆ CBSE ಟ್ವಿನ್ ಚಾನ್ಸ್ ಬಗ್ಗೆ ಅಂದ್ರೆ 2 ಚಾನ್ಸ್ಗಳ ಮಧ್ಯೆನೂ ಕೂಡ ಡಿಕ್ಲೇರ್ ಮಾಡಿದೆ. JEE ಮೇನ್ಸ್ 12 ಜನ 100 ಸ್ಕೋರ್ಸ್ ತಗೊಂಡಿದ್ದಾರೆ ಅಂತ ಹೇಳಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನ್ ಮಾಡಿದೆ, ಅನೌನ್ಸ್ ಮಾಡಿದೆ. ಮತ್ತು ಇತ್ತೀಚೆಗೆ ಬಾಂಗ್ಲಾದೇಶದ ಒಳಗಡೆ ಮೊಹಮ್ಮದ್ ಯೂನಿಸ್ ಅವರ ಒಂದು ಇಂಟರಿಮ್ ಗೌರ್ಮೆಂಟ್ ಅನ್ನ ಈಗ ಅವರು ರೆಸಿಗ್ನೇಷನ್ ಕೊಡಬೇಕಾಗುತ್ತೆ. ಈಗ ಹೊಸ ಪ್ರೈಮ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ತಾರಿಕ್ ರೆಹಮಾನ್ ಅಂತ ಹೇಳಿ. ಹಿ ಬಿಲಾಂಗ್ಸ್ ಟು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ನೆಕ್ಸ್ಟ್, ಇತ್ತೀಚೆಗೆ ಜಪಾನ್ ಒಳಗಡೆ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಚೈನೀಸ್ ಡಿಪ್ಲೊಮೇಟ್ಸ್ ಅಲ್ಲಿ ಬಂದು ಈ ಮಿಲಿಟರಿಸಮ್ ಯಾವ ರೀತಿ ರಿವೈವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಪವಾದನೆ ಮಾಡಿ ಅಲ್ಲಿನ ಜಪಾನೀಸ್ ಏನ್ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಇದೆ. ಮತ್ತು ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ಈ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ. ಓಕೆ, ಜಮ್ಮು ಕಾಶ್ಮೀರ ಒಂದು ವೆಸ್ಟರ್ನ್ ಪಾರ್ಟ್ ಒಳಗಡೆ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ. ಸೊ ಅವಾಗಿನಿಂದ ಸುಮಾರು 17 ಡೆಸ್ಟಿನೇಷನ್ಸ್ ಗಳನ್ನ ಸರ್ಕಾರ ಏನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ. ಬಟ್ ರೀಸೆಂಟ್ಲಿ ಅಗೇನ್ ಇಟ್ ಈಸ್ ರೀಓಪನ್ ಫಾರ್ 17 ಡೆಸ್ಟಿನೇಷನ್ಸ್. ನೆನಪಿರ್ಲಿ, ಆಪರೇಷನ್ ಸಿಂಧೂರ್ ಕೂಡ ಅದಕ್ಕೆ ಜಮ್ಮು ಕಾಶ್ಮೀರ ಎಸ್ಪೆಷಲಿ ಪಹಲ್ಗಾಮ್ ಅಟ್ಯಾಕ್ ಗೆ ಸಂಬಂಧಪಟ್ಟಂಗೆ ಇನ್ನೊಂದು ಆಪರೇಷನ್ ಸಿಂಧು ಅಂತ ಬರುತ್ತೆ. ಓಕೆ, ದಟ್ ಆಪರೇಷನ್ ಸಿಂಧು ಇಸ್ ರಿಲೇಟೆಡ್ ಟು ಇರಾನ್. ಓಕೆ, ಇರಾನ್. ನೆಕ್ಸ್ಟ್, ಈ ಗ್ಲೋಬಲ್ AI ಇಂಪ್ಯಾಕ್ಟ್ ಸಮಿಟ್ ಏನಾಗ್ತಾ ಇದೆ, ನಮ್ಮ ದೇಶದೊಳಗಡೆ ಪ್ರಥಮ ಬಾರಿಗೆ ಆಗ್ತಾ ಇದೆ. ದಟ್ ಇಸ್ 4th ಎಡಿಷನ್ ಅನ್ನೋದು ಕೂಡ ಒಂದು ಮಾಹಿತಿ ಗೊತ್ತಿರಲಿ. ಮತ್ತು ರೀಸೆಂಟ್ಲಿ ಆಸ್ಟ್ರೇಲಿಯಾ ಬಿಕಮ್ ದ ಫಸ್ಟ್ ನೇಷನ್ ಇನ್ ದ ವರ್ಲ್ಡ್ ಟು ಬ್ಯಾನ್ ಮೊಬೈಲ್ ಫೋನ್ಸ್ ಫಾರ್ ಅಂಡರ್ 16 ಏಜಸ್. ಓಕೆ, ಯಾರು 16 ವರ್ಷಗಳ ಕೆಳಗಿನ ಏನು ಚಿಲ್ಡ್ರನ್ಸ್ ಇರ್ತಾರಲ್ಲ ಅವರಿಗೆ ಬ್ಯಾನ್ ಮಾಡಲಿಕ್ಕೆ ಆಸ್ಟ್ರೇಲಿಯಾ ಫಸ್ಟ್ ನೇಷನ್ ಆಗಿದೆ. ಸೊ ಅದರದೇ ಒಂದು ಸೀಕ್ವೆನ್ಸ್ ಒಳಗಡೆ ಬ್ರಿಟನ್ ಕೂಡ ಒಂದು ಪ್ರಪೋಸಲ್ ಕೊಟ್ಟಿದೆ, ನಾವು ಕೂಡ ಬ್ಯಾನ್ ಮಾಡ್ಕೋತೀವಿ ಅಂತ ಹೇಳಿ ಒಂದು ಪ್ರಪೋಸಲ್ ಕೊಟ್ಟಿದೆ. ಇನ್ ಕೇಸ್ ಅದು ಏನಾದ್ರೂ ಪ್ರಪೋಸಲ್ ಅಕ್ಸೆಪ್ಟ್ ಆಯ್ತು ಅಂದ್ರೆ UK ಬಿಕಮ್ ದ ಸೆಕೆಂಡ್ ನೇಷನ್. ಓಕೆ, ಇಟ್ ಬಿಕಮ್ ದ ಸೆಕೆಂಡ್ ನೇಷನ್ ಟು ಬ್ಯಾನ್ ಅಂಡರ್ 16 ಮೊಬೈಲ್ ಫೋನ್ ಯೂಸೇಜಸ್. ನೆಕ್ಸ್ಟ್, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆ, ಇದ್ರದ್ದೊಂದು ನ್ಯೂಸ್ ಇದೆ. ಏನಿದು? ಸೊ ಮೆಸೇಜಿಂಗ್ ಪವರ್ ಆನ್ ಹೆಲ್ತ್ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಅಂತ ಇಟ್ಸ್ ರಿಲೇಟೆಡ್ ಟು ವಾಟ್ಸ್ಆಪ್. ಓಕೆ, ಸ್ಪೆಷಲಿ ನೋಡಿ, ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ಪ್ರೊಹಿಬಿಟ್ಸ್ ದ ಮೊನೋಪೋಲಿ ಆಫ್ ಮಾರ್ಕೆಟ್. ಓಕೆ, ಮಾರುಕಟ್ಟೆಯಲ್ಲಿ ಈಗ ಏಕಸ್ವಾಮ್ಯತೆ ಇರಬಾರ್ದು. ಓಕೆ, ಹಲವಾರು ಮಾರ್ಕೆಟ್ಸ್ ಇರಬೇಕು, ಜೊತೆಗೆ ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು ಅಂತ ಹೇಳಿ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕೆಲಸ ಮಾಡ್ತಾ ಬರ್ತೈತಿ. ಇದ್ರ ಕೆಲಸ ಏನು ಅಂದ್ರೆ ಯಾವ್ಯಾವ ಈ ಕಂಪನಿಗಳು ನಮ್ಮ ಭಾರತೀಯ ನೆಲದ ಮೇಲೆ ಇದ್ದು ಭಾರತೀಯ ನೆಲೆಯ ಕಾನೂನುಗಳನ್ನ ಏನ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ, ಫಾಲೋ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ಅಂತ ಕಂಪನಿಗಳು ಫಾಲೋ ಮಾಡಲಿಲ್ಲ ಅಂದ್ರೆ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಅದರ ಮೇಲೆ ಚಾರ್ಜಸ್ ಅಪ್ಲೈ ಮಾಡುತ್ತೆ. ಓಕೆ, ನೆಕ್ಸ್ಟ್, MGT ಗಿವ್ಸ್ ಕ್ಲಿಯರೆನ್ಸ್ ಟು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಓಕೆ, ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನೋದು ಒಂದು ಇಟ್ ಇಸ್ ಅ ಗ್ರೇಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ ಅಂಡಮಾನ್ ನಿಕೋಬಾರ್. ನಾವು ಸಿಂಗಾಪುರ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿ ಏನ್ ಮಾಡಿದ್ದಾರೆ, NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನ್ ಮಾಡಿದೆ, ಒಂದು ಒಪ್ಪಿಗೆ ಕೊಟ್ಟಿದೆ, ನೀವು ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮಾಡಬಹುದು ಅಂತ ಹೇಳಿ ಒಂದು ಕ್ಲಿಯರೆನ್ಸ್ ಕೊಟ್ಟಿದೆ. ಓಕೆ, ಬಟ್ ಅಲ್ಲಿನ ಲೋಕಲ್ ಜನ ಏನ್ ಮಾಡ್ತಾ ಇದ್ದಾರೆ, ಅಪೋಸಿಂಗ್ ದಟ್ ಪ್ರಾಜೆಕ್ಟ್. ನೆಕ್ಸ್ಟ್, ಬಾಕ್ರಾ ನಂಗಲ್ ಡ್ಯಾಮ್. ಓಕೆ, ಈ ಬಾಕ್ರಾ ನಂಗಲ್ ಡ್ಯಾಮ್ ಬಂದು ಸಟ್ಲಜ್ ನದಿ ಮೇಲೆ ನಿಮಗೆ ಹಿಮಾಚಲ ಪ್ರದೇಶ ಒಳಗಡೆ ಕಾಣುತ್ತೆ. ಈ ಬಾಕ್ರಾ ನಂಗಲ್ ಡ್ಯಾಮ್ ಅನ್ನೋದು ಸಟ್ಲಜ್ ನದಿ ಮೇಲಿದೆ. ಇಲ್ಲಿ ಈ ಸುತ್ತಮುತ್ತಲಿನ ಏನ್ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆಯಲ್ಲ, ಸೊ ಲ್ಯಾಂಡ್ ಸ್ಲೈಡ್ ಎದಕ್ಕೆ ಆಗ್ತಾ ಇದೆ ಅಂತ ಹೇಳಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ಮಾಡ್ತಾ ಇದೆ, ಒಂದು ಸ್ಟಡಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಅಲ್ಲಿ ಬಂದಿದೆ. ನೆನಪಿರಲಿ, ಬಾಕ್ರಾ ನಂಗಲ್ ಡ್ಯಾಮ್ ಈಸ್ ಲೊಕೇಟೆಡ್ ಆನ್ ಸಟ್ಲಜ್ ರಿವರ್. ಇಟ್ ಈಸ್ ಲೊಕೇಟೆಡ್ ಇನ್ ಹಿಮಾಚಲ್ ಪ್ರದೇಶ್. ಓಕೆ, ಬಾಕ್ರಾ ನಂಗಲ್ ಡ್ಯಾಮ್ ಅನ್ನೋದು ಕೂಡ ನೆನಪಿರಲಿ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಟು ಹಿಯರ್ ಏಪ್ರಿಲ್ ಪ್ಲಿಯಾಸ್ ಇನ್ ಈ ಶಬರಿಮಲಾ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಅಂತೇಳಿ ಒಂದು ನ್ಯೂಸ್ ಇದೆ. ಹೌದಾ? ಸೊ ಆ ನ್ಯೂಸ್ ರಿಲೇಟೆಡ್ ಅಂತೆ ಈ ಬರೋ ಏಪ್ರಿಲ್ ಒಳಗಡೆ ಒಂದು ನಾವು ಇನ್ನೊಮ್ಮೆ ಈ ಒಂದು ಅಪೀಲ್ ಕೇಳ್ತೀವಿ ಅಂತ ಹೇಳಿ ಈ ಶಬರಿಮಲಾ ಟೆಂಪಲ್ ಎಂಟ್ರಿ ರಿಲೇಟೆಡ್ ಒಂದು ಕಾನೂನು ಯಾವ ರೀತಿ ಮಾಡಬೇಕು ಮತ್ತು ಅಲ್ಲಿ ಏನೇನಿದೆ ಸಮಸ್ಯೆ ಅಂತ ಹೇಳಿ ಈ ಕೋರ್ಟ್ ಒಳಗಡೆ ಮತ್ತೊಮ್ಮೆ ಡಿಸ್ಕಷನ್ಸ್ ಆಗುತ್ತೆ. ಸಿವಿಲ್ ಸರ್ವೆಂಟ್ಸ್ ಗೋಸ್ಕರ ಒಂದು ರಾಷ್ಟ್ರೀಯ ಕರ್ಮಯೋಗಿ ಜನಸೇವಾ ಪ್ರೋಗ್ರಾಮ್ ಅಂಡ್ ಮಿಷನ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ಸರ್ಕಾರ. ಸೊ ಆ ಒಂದು ಪ್ರೋಗ್ರಾಮ್ ಒಳಗಡೆ ಸಿವಿಲ್ ಸರ್ವೆಂಟ್ಸ್ ಗಳಿಗೆ ಯಾವ ರೀತಿ ನಾವು ಅವರ ಕೆಪಾಸಿಟಿ ಬಿಲ್ಡಿಂಗ್ ಮಾಡಬೇಕು, ಅವರ ಸಾಮರ್ಥ್ಯವನ್ನು ಯಾವ ರೀತಿ ಹೆಚ್ಚಿಸಬೇಕು ಅಂತ ಹೇಳಿ ಒಂದು ಯೋಜನೆಯನ್ನ
ಒಂದು ಕೈಗೊಂಡಿದ್ದಾರೆ. ಓಕೆ, ನೆನಪಿರಲಿ ಮಿಷನ್ ಕರ್ಮಯೋಗಿ ಅಂತ ಬರುತ್ತೆ. ವಾಟ್ ಇಸ್ ಅಬೌಟ್ ದಿಸ್ ಮಿಷನ್ ಕರ್ಮಯೋಗಿ? ಮಿಷನ್ ಕರ್ಮಯೋಗಿ ಇಸ್ ರಿಲೇಟೆಡ್ ಟು ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಸಿವಿಲ್ ಸರ್ವೆಂಟ್ಸ್ ಅಂತ ಹೇಳಿ ಒಂದು ಐಡಿಯಾ ಗೊತ್ತಿರಲಿ. ಓಕೆ, ಮಿಷನ್ ಕರ್ಮಯೋಗಿ. ಈ ನೆಕ್ಸ್ಟ್ ಬಂದು DAC ಅಪ್ರೂವ್ಡ್ ದ ಪ್ರೊಕ್ಯೂರ್ಮೆಂಟ್ ಆಫ್ ASHAPS ಅಂತ ಹೇಳಿ. ಹಾಗಾದ್ರೆ ಏನಿದು DAC ಅಂದ್ರೇನು? ಡಿಫೆನ್ಸ್ ಅಕ್ವಿಜಿಷನ್ ಕೌನ್ಸಿಲ್. ಓಕೆ, ASHAPS ಅಂದ್ರೇನು? ಏರ್ ಶಿಪ್ಸ್ ಹೈ ಆಲ್ಟಿಟ್ಯೂಡ್ ಸೂಡೋ ಸೆಟಲೈಟ್ಸ್ ಅಂತ ಹೇಳಿ. ಓಕೆ, ಈ ಏನ್ ಮಾಡ್ತಾ ಇದೆ DAC ಕೆಲಸ ಏನು? ನಮ್ಮ ದೇಶದೊಳಗಡೆ ಈ ರಕ್ಷಣಾ ವಲಯದಲ್ಲಿ ಏನೇನು ಆಧುನಿಕತೆ ಬೇಕಲ್ಲ ಅವುಗಳನ್ನ ನಾವು ಯಾವ ರೀತಿ ಅಳವಡಿಸಿಕೊಳ್ಬೇಕು ಅಂತೇಳಿ ಕೆಲವೊಂದು ಡಿಫೆನ್ಸ್ ಅಕ್ವಿಜಿಷನ್ ಕೌನ್ಸಿಲ್ ಏನ್ ಮಾಡ್ತಾ ಬರ್ತೈತಿ, ಕೆಲಸ ಮಾಡ್ತಾ ಬರ್ತೈತಿ. ಸೊ ಅದರೊಳಗೆ ರೀಸೆಂಟ್ಲಿ ಈ ಹೈ ಆಲ್ಟಿಟ್ಯೂಡ್ ಸೂಡೋ ಸೆಟಲೈಟ್ಸ್ ಗಳನ್ನ ಏನು ಅವರು ಒಪ್ಪಿದ್ದಾರೆ ಅಂತ. HAPS ಅನ್ನೋದು ನೆನಪಿರಲಿ, ಹೈ ಆಲ್ಟಿಟ್ಯೂಡ್ ಸೂಡೋ ಸೆಟಲೈಟ್ಸ್. ಓಕೆ, ಇಲ್ಲಿ P ಸೈಲೆಂಟ್ ಆಗುತ್ತೆ P ಒಳಗಡೆ. ಓಕೆ, ಡಿಫೆನ್ಸ್ ಅಕ್ವಿಜಿಷನ್ ಕೌನ್ಸಿಲ್ ಇಸ್ ಚೇರ್ಡ್ ಬೈ ಡಿಫೆನ್ಸ್ ಮಿನಿಸ್ಟರ್. ನನಗೆ ಕಮೆಂಟ್ ಬಾಕ್ಸ್ ಒಳಗಡೆ ಹೇಳಿ ಹೂ ಇಸ್ ದ ಪ್ರೆಸೆಂಟ್ ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ನ್ಯೂಸ್ ಬಂದು ರೀಸೆಂಟ್ಲಿ ಇರಾನ್ ಮತ್ತು USA ಸೆಕೆಂಡ್ ರೌಂಡ್ ಟೇಬಲ್ ಒಂದು ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ. ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಮೇಲೆ ಅಂದ್ರೆ ನ್ಯೂಕ್ಲಿಯರ್ ಟಾಕ್ಸ್ ಮೇಲೆ. ಓಕೆ, ಯಾವ ರೀತಿ ನ್ಯೂಕ್ಲಿಯರ್ಸ್ ರೆಗ್ಯುಲೇಷನ್ಸ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇರಾನ್ ಮತ್ತು USA ಮತ್ತೊಮ್ಮೆ ಸೆಕೆಂಡ್ ರೌಂಡ್ ಟೇಬಲ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಇದೆ. ಸೊ ಈಗ ಇದು ಫಸ್ಟ್ ಭಾಗ ಆದ್ರೆ ಈ ನೆಕ್ಸ್ಟ್ ಭಾಗದ ಒಳಗಡೆ 150 years ಆಫ್ ವಂದೇ ಮಾತರಂ. ಓಕೆ, ಸೊ ಅದೇ ರೀತಿ ಈ ವಂದೇ ಮಾತರಂ ಬಗ್ಗೆ ಹಲವಾರು ವಿವಾದಗಳು ಕೂಡ ಈಗ ಪ್ರೆಸೆಂಟ್ ಇದರೊಳಗಡೆ ಸಿನಾರಿ ಒಳಗೆ ನಡೀತಾ ಇದೆ. ಸರ್ ಮೊದಲು 6 ಸ್ಟ್ಯಾಂಜಾಸ್ ಇದು, ಈಗ ನಾವು 2 ಸ್ಟ್ಯಾಂಜಾ ಹಾಡ್ತೀವಿ, ಇಲ್ಲ ನಾವು 6 ಸ್ಟ್ಯಾಂಜಾನು ಹಾಡ್ತೀವಿ ಒಬ್ರು, ಇಲ್ಲ ನಾವು 2 ಸ್ಟ್ಯಾಂಜಾನು ಹಾಡ್ತೀವಿ. ಸೊ ಮೊದಲು 52 ಸೆಕೆಂಡ್ಸ್ ಎದ್ದು ನಿಂತಿರ್ತಿದ್ವಿ, ಈಗ 3 ನಿಮಿಷ 10 ಸೆಕೆಂಡ್ ಜೊತೆಗೆ 52 ಸೆಕೆಂಡ್ ಎದ್ದು ನಿಂದಿರಬೇಕು. ಸೊ ಈ ರೀತಿ ಕೆಲವೊಂದು ಡಿಸ್ಕಷನ್ಸ್ ಪರ ವಿರೋಧ ಎರಡು ಕೂಡ ಆಗ್ತಾ ಇವೆ. ಓಕೆ, ಸೊ ಅದು ಅವ್ರ ಪರ್ಸ್ಪೆಕ್ಟಿವ್. ಸೊ ನಮ್ಮ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಆಗಿ ವಂದೇ ಮಾತರಂ. ಓಕೆ, ಸೊ ಏನಿದು ವಂದೇ ಮಾತರಂ? ಓಕೆ, ಐ ಬೌ ಟು ದ ಮದರ್. ಓಕೆ, ನಾನು ತಾಯಿಗೆ ತಲೆ ಬಾಗುತ್ತೇನೆ ಅಂತ ಹೇಳಿ ವಂದೇ ಮಾತರಂ ಅಂತ ಒಂದು ಲಿಟ್ರಲ್ ಮೀನಿಂಗ್ ಕೊಡ್ತಾ ಬರ್ತೈತಿ, ನೆನಪಿರಲಿ. ಸರ್ಕಾರ ಏನ್ ಮಾಡಿದೆ, ಮ್ಯಾಂಡೇಟರಿ ಮಾಡಿಬಿಟ್ಟಿದೆ. ಏನಂತ ಹೇಳಿ ಇನ್ಮೇಲೆ ನ್ಯಾಷನಲ್ ಆಂಥಮ್ ಯಾವ ರೀತಿ ನಾವು ಎದ್ದು ನಿಂತು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಬರ್ತೀವಿ, 52 ಸೆಕೆಂಡ್ಸ್ ಗಳನ್ನ ಏನು ನಾವು ಅದಕ್ಕೆ ಸಮರ್ಪಿತವಾಗಿ ಕೊಡ್ತೀವಿ, ಅದೇ ರೀತಿ ನೀವು ಇನ್ಮೇಲೆ ನ್ಯಾಷನಲ್ ಸಾಂಗಿಗೂ ಕೊಡಬೇಕು ಅಂತ ಹೇಳಿ ಒಂದು ಆದೇಶ ನೀಡಿದೆ. 3 ನಿಮಿಷ 10 ಸೆಕೆಂಡ್ ಅಂತ ಹೇಳಿ. ಓಕೆ, 3 ನಿಮಿಷ 10 ಸೆಕೆಂಡ್ ಅಂತ ಹೇಳಿ. ಈಗ 3 ನಿಮಿಷ 10 ಸೆಕೆಂಡ್ ಪ್ಲಸ್ 52 ಸೆಕೆಂಡ್ಸ್ಗಳು ಎಷ್ಟಾಗುತ್ತೆ ಅಂತ ಹೇಳಿ ಇನ್ ಕೇಸ್ ನೀವೇನಾದ್ರು ರೀಸನಿಂಗ್ ಒಳಗೆ ಸ್ಟ್ರಾಂಗ್ ಇದ್ರೆ ಅಂದ್ರೆ ಯು ಕ್ಯಾನ್ ಗಿವ್ ದ ಆನ್ಸರ್ ಇನ್ ಕಮೆಂಟ್ ಬಾಕ್ಸ್. ಓಕೆ, ಫೈನ್. ಸಿ ಫಸ್ಟ್ ಆಫ್ ಆಲ್ ನೋಡ್ರಿ, ವಂದೇ ಮಾತರಂ ಈಸ್ ಕ್ರಿಯೇಟೆಡ್ ಬೈ ಬಂಕಿಂ ಚಂದ್ರ ಚಟರ್ಜಿ. ಓಕೆ, ಬಂಕಿಂ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಅನ್ನ ರಚಿಸ್ತಾರೆ. ಹಾಗಾದ್ರೆ ಇದನ್ನ ಫಸ್ಟ್ ಟೈಮ್ ಹಾಡಿದವರು ಯಾರು ಅಂದ್ರೆ ಬೈ ರವೀಂದ್ರನಾಥ್ ಟ್ಯಾಗೋರ್ ಇನ್ 1896 ಸೆಷನ್. ಓಕೆ, 1896 ಸೆಷನ್ INC ಸೆಷನ್, ನೆನಪಿರಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ಸ್ ನಡೀತಾ ಬರ್ತೈತಿ. ನೀನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 1896 ಸೆಷನ್ಸ್ ಒಳಗಡೆ ಅಧ್ಯಕ್ಷರು ಯಾರಿದ್ರು ಹಾಗಾದ್ರೆ INC ಅಂತ ಹೇಳಿ ಯು ಸರ್ಚ್ ಅಂಡ್ ಗಿವ್ ಇನ್ ಆನ್ಸರ್ ಇನ್ ಕಮೆಂಟ್ ಬಾಕ್ಸ್. ಈ ವಂದೇ ಮಾತರಂ ಅನ್ನೋದು ಆಕ್ಚುಲಿ ಇಟ್ ವಾಸ್ ಕಂಪೋಸ್ಡ್ ಇನ್ ಸಂಸ್ಕೃತೈಸ್ಡ್ ಬೆಂಗಾಲಿ. ಓಕೆ, ಸಂಸ್ಕೃತ ಆಧಾರಿತ ಬೆಂಗಾಲಿಯಲ್ಲಿ ಇದನ್ನ ಕಂಪೋಸಿಷನ್ ಮಾಡಲಾಗಿದೆ ಅಂತ ಹೇಳಿ 1950 ಈ ಒಂದು ಫಸ್ಟ್ 2 ವರ್ಸಸ್ ಗಳನ್ನ ಅಫಿಷಿಯಲಿ ಅಡಾಪ್ಟೆಡ್ ಮಾಡ್ಕೊಂಡು ಬರ್ತಾರೆ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳಿ. ಓಕೆ, ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ. ಹಾಗಾದ್ರೆ ಸರ್ ಇದು 1937 ಏನ್ ಸರ್ ಇದು? ಸರ್ ಒರಿಜಿನಲಿ 6 ಸ್ಟ್ಯಾಂಜಾಸ್ ಇದು, ಈಗ 2 ಸ್ಟ್ಯಾಂಜಾಸ್ ಗಳನ್ನ ಹಾಡಬೇಕು, ಇಲ್ಲ ಕಂಪಲ್ಸರಿ 6 ಸ್ಟ್ಯಾಂಜಾಸ್ ಗಳನ್ನ ಹಾಡಬೇಕು ಅಂತ ಹೇಳಿ ಕೆಲವೊಂದು ವಿವಾದ ನಡೀತದೆ. ನೋಡಿ, ಒರಿಜಿನಲಿ 6 ಸ್ಟ್ಯಾಂಜಾಸ್ ಇದ್ದು ಹೌದಾ, ಬಟ್ ಇನ್ 1937 ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿ ಇರ್ತೈತಿ. ಆ ಕಮಿಟಿ ಒಳಗಡೆ 15 ಮೆಂಬರ್ಸ್ ಇರ್ತಾರೆ. ಆ 15 ಮೆಂಬರ್ಸ್ ಗಳನ್ನ ಏನು ಡಿಸೈಡ್ ಮಾಡ್ತಾರೆ ಅಂದ್ರೆ ಅಲ್ಲಿ ಈ ಒಂದು 15 ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನಿರ್ತೈತಲ್ಲ 15 ಮೆಂಬರ್ಸ್ ಒಳಗೊಂಡ ಒಂದು ಸಮಿತಿ 1937 ಅಕ್ಟೋಬರ್ 30 ನಾವು ಸಮಟೈಮ್ಸ್ ಆ ಒಂದು ತಿಂಗಳ ಹಿಂದೆ ಮುಂದೆ ಇರ್ತೈತಿ, ನೋ ನೀಟ್ ವರಿ, ಬಟ್ 1937 ಅನ್ನೋದು ಫಿಕ್ಸ್ಡ್. ಓಕೆ, ಆ ಒಂದು ಸಮಯದಲ್ಲಿ ಒಂದು 15 ಜನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸೇರಿಸಿ ಮಾತಾಡ್ತಾ ಡಿಬೇಟ್ ಇರ್ತೈತಿ. ಅದರೊಳಗಡೆ ಮೇನ್ ಚೇರ್ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಈ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಚೇರ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಬರ್ತಾರೆ. ಓಕೆ, ಅವ್ರು ಏನು ಡಿಸಿಷನ್ಸ್ ತಗೋತಾರೆಪ್ಪ ಅಂದ್ರೆ, ಯಾಕಂದ್ರೆ ಈ ಒಂದು ಡಿಸಿಷನ್ಸ್ ತಗೋಬೇಕನ್ನ ಏನು ವಂದೇ ಮಾತರಂ ಬಗ್ಗೆನೂ ಒಂದು ಕೆಲವೊಂದು ಡಿಸಿಷನ್ಸ್ ಇರ್ತೈತಲ್ಲಿ, ಆ ಒಂದು ವಂದೇ ಮಾತರಂ ಬಗ್ಗೆ ಯಾವ ರೀತಿ ಮಾಡಬೇಕು, ಎಷ್ಟು ಸ್ಟ್ಯಾಂಜರ್ಸ್ ಗಳನ್ನ ಅಳವಡಿಸಿಕೊಳ್ಬೇಕು ಅಂತ ಡಿಸ್ಕಷನ್ಸ್ ಮಾಡುವಾಗ ಕೆಲವೊಂದು ಪರ ವಿರೋಧಗಳು ಅಂತ ಬರ್ತೈತಿ. ಈ 6 ಸ್ಟ್ಯಾಂಜಾಗಳನ್ನ ಬೇಡ ಅಂತ ಹೇಳಿ ಅಲ್ಲಿನ ಮುಸ್ಲಿಂ ಮೆಂಬರ್ಸ್ ಏನ್ ಮಾಡ್ತಾರೆ, ಅಪೋಸ್ ಮಾಡ್ತಾ ಬರ್ತಾರೆ. ಓಕೆ, ಸೊ ಅದು ಎದಕ್ಕೆ ಅಪೋಸ್ ಮಾಡ್ತಾರೆ, ಲೆಫ್ಟ್ ಟು ದೆಮ್. ಓಕೆ, ಸೊ ನಮ್ಮ ಈ ಒಂದು ವಂದೇ ಮಾತರಂ ಏನ್ ಸಿಂಬಲೈಸ್ ಮಾಡ್ತೈತಿ ಅಂದ್ರೆ ಇಟ್ ಸಿಂಬಲೈಸ್ಡ್
ಯೂನಿಟಿ, ಓಕೆ, ಯೂನಿಟಿಯನ್ನ ಸಿಂಬಾಲೈಸ್ ಮಾಡ್ತೈತಿ ಮತ್ತು ಜೊತೆಗೆ ಪ್ಯಾಟ್ರಿಯೋಟಿಸಮ್ ಕೂಡ ಇರಬೇಕು ಅಂತ ಹೇಳಿ ಸಿಂಬಾಲೈಸ್ ಮಾಡ್ತಾ ಬರ್ತೈತಿ. ಈ ಒಂದು ವಂದೇ ಮಾತರಂ ಅನ್ನೋ ಸಾಂಗ್ ಇವನ್ ಸ್ವದೇಶಿ ಮೂವ್ಮೆಂಟ್ ಗಳನ್ನು ಕೂಡ ಆ ಒಂದು ಸಮಯದಲ್ಲಿ ಕೂಡ ಈ ಒಂದು ಡಿಸ್ಕಷನ್ಸ್ ನಡೀತಾ ಹೋಗುತ್ತೆ. ಯಾಕಪ್ಪ ಅಂದ್ರೆ ಈ ವಂದೇ ಮಾತರಂ ಇಟ್ ಇನ್ಸ್ಪೈರ್ಸ್ ದಿ ಪ್ರಮೋಷನ್ ಆಫ್ ಲೋಕಲ್ ಗುಡ್ಸ್. ಓಕೆ, ಲೋಕಲ್ ಗುಡ್ಸ್ ಗಳನ್ನ ನಾವು ಪ್ರಮೋಷನ್ ಮಾಡಬೇಕು, ಬೈಕಾಟ್ ಆಫ್ ಬ್ರಿಟಿಷ್ ಗುಡ್ಸ್ ಗಳನ್ನ ಬೈಕಾಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಇನ್ಸ್ಪಿರೇಷನ್ ಇಂದ ಕೂಡಿದೆ ಅಂತ ಹೇಳಿ ಇರುತ್ತೆ. ಓಕೆ, ವಂದೇ ಮಾತರಂ ನೆನಪಿರ್ಲಿ. ಶ್ರೀ ಅರಬಿಂದೋ ಘೋಷ್ ರವರು ವಂದೇ ಮಾತರಂ ಅನ್ನ ಇಂಗ್ಲಿಷ್ ಭಾಷೆಗೆ ಏನ್ ಮಾಡ್ತಾರೆ, ಭಾಷಾಂತರ ಮಾಡ್ತಾರೆ ಅನ್ನೋದು ಕೂಡ ಅದೊಂದು ಮಾಹಿತಿ ಗೊತ್ತಿರಲಿ. ಶ್ರೀ ಅರಬಿಂದೋ ಘೋಷ್ ರವರು. ಓಕೆ, ಫಸ್ಟ್ ಟೈಮ್ ಇಟ್ ವಾಸ್ ಪಬ್ಲಿಷ್ಡ್ ಆನ್ 20th November 1909 ಅನ್ನೋದು ಕೂಡ ಅದು ಒಂದು ಮಾಹಿತಿ ಗೊತ್ತಿರಲಿ. ಓಕೆ, ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ 1937 ಒಳಗಡೆ ವಂದೇ ಮಾತರನ್ನ ಫ್ರಾಗ್ಮೆಂಟೇಶನ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಬರ್ತಾರೆ. ಯಾಕಂದ್ರೆ ಫಸ್ಟ್ 6 ಸ್ಟ್ಯಾಂಜಸ್ ಇದ್ದು, ಬಟ್ ಇವರು 2 ಸ್ಟ್ಯಾಂಜಗಳನ್ನ ಮಾತ್ರ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಒಂದು ವಾದ. ಈ ಒಂದು ಇದರೊಳಗಡೆ ಸರ್ದಾರ್ ವಲ್ಲಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್, ರಾಜೇಂದ್ರ ಪ್ರಸಾದ್ ಮತ್ತು ಮಹಾತ್ಮ ಗಾಂಧೀಜಿ, ಆಚಾರ್ಯ ಕೃಪಾಲಾನಿ ಎಲ್ಲರೂ ಇರ್ತಾರೆ. ಸಿನ್ಸ್ ಮಹಾತ್ಮ ಗಾಂಧೀಜಿ ವಾಸ್ ನಾಟ್ ಅ ಮೆಂಬರ್, ಬಟ್ ಹಿ ಈಸ್ ಇನ್ವೈಟೆಡ್ ಆಸ್ ಅ ಸ್ಪೆಷಲ್ ಗೆಸ್ಟ್ to take a decisive role in this Vande Mataram ಡಿಸಿಷನ್. ಓಕೆ, ಸೊ ನೆನಪಿರ್ಲಿ, ವಂದೇ ಮಾತರಂ ಅನ್ನ ಇಲ್ಲಿ ಏನು ರೆಸಲ್ಯೂಷನ್ ಕೊಡ್ತಾರಲ್ಲ, ವಂದೇ ಮಾತರಂ ರೆಸಲ್ಯೂಷನ್ ಅಂತ ಕರಿತೀವಿ, ಅಕ್ಟೋಬರ್ ರೆಸಲ್ಯೂಷನ್ ಅಂತ ಕರಿತೀವಿ. ಅಕ್ಟೋಬರ್ ರೆಸಲ್ಯೂಷನ್ ಇಸ್ ರಿಲೇಟೆಡ್ ಟು ವಾಟ್ ಅಂದ್ರೆ ವಂದೇ ಮಾತರಂ. ಓಕೆ, ಅಕ್ಟೋಬರ್ 30, 1937 ರೆಸಲ್ಯೂಷನ್ ಇಸ್ ರಿಲೇಟೆಡ್ ಟು ವಂದೇ ಮಾತರಂ. ಓಕೆ, ಸೊ ನೋಡ್ರಿ ಯಾವ ರೀತಿ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ನಮ್ದು ಏನಿದೆಯಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಿದಂತಹ ಒಂದು ರಾಷ್ಟ್ರೀಯ ಗೀತೆ, ಅದಕ್ಕೆ ಅಕಾರ್ಡ್ ಇದೆ. ಓಕೆ, ಮೀನ್ಸ್ ಲೀಗಲ್ ಒಂದು ಬ್ಯಾಕ್ ಸಪೋರ್ಟ್ ಇದೆ. ಏನಿದು ಪ್ರಿವೆನ್ಷನ್ ಆಫ್ ಆನರ್ ಆಕ್ಟ್ 1971 ಪ್ರಕಾರ ಅದಕ್ಕೆ ಒಂದು ಫಾರ್ಮಲ್ ಲೀಗಲ್ ಬ್ಯಾಕ್ ಇದೆ, ಸಪೋರ್ಟ್ ಇದೆ. ಯಾವುದಕ್ಕೆ? ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ. ಬಟ್ ದೇರ್ ಇಸ್ ನೋ ಎನಿ ಫಾರ್ಮಲ್ ಆಕ್ಟ್ ಟು ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳಿ ನೆನಪಿರಲಿ. ಇವನ್ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಒಳಗಡೆ ಆರ್ಟಿಕಲ್ 51A ಇಂದ ಏನ್ ಸ್ಟಾರ್ಟ್ ಆಗುತ್ತಲ್ಲ, ಸ್ವರ್ಣ ಸಿಂಗ್ ಸಮಿತಿಯವರ ಶಿಫಾರಸಿನ ಮೇರೆಗೆ ಏನು ರಚನೆ ಆದಂತ ಮೂಲಭೂತ ಕರ್ತವ್ಯಗಳು, ಸೊ ಅದರೊಳಗಡೆ ಆರ್ಟಿಕಲ್ 51A ಒಳಗೂ ಕೂಡ ನ್ಯಾಷನಲ್ ಸಾಂಗ್ ಮೆನ್ಷನ್ ಮಾಡಿಲ್ಲ, ನ್ಯಾಷನಲ್ ಆಂಥಮ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಇದೆ. ಓಕೆ, ಮಾಹಿತಿ ಗೊತ್ತಿರಲಿ. ಇಟ್ ಇಸ್ ಮೆನ್ಷನ್ ಅಬೌಟ್, ಸೊ ಆರ್ಟಿಕಲ್ 51A ಇಸ್ ಮೆನ್ಷನ್ಸ್ ಅಬೌಟ್ ನ್ಯಾಷನಲ್ ಆಂಥಮ್ ಬಟ್ ನಾಟ್ ನ್ಯಾಷನಲ್ ಸಾಂಗ್ ಅಂತ ಹೇಳಿ ಒಂದು ಮಾಹಿತಿ ಗೊತ್ತಿರಲಿ. ಜೊತೆಗೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ನೆನಪಿರಲಿ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ 1937 ಇಟ್ ಈಸ್ ಚೇರ್ಡ್ ಬೈ ಜವಾಹರ್ಲಾಲ್ ನೆಹರು. ಹಾಗಾಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಜನರಲ್ ಸೆಕ್ರೆಟರಿ ಯಾರಿದ್ರು ಅಂದ್ರೆ ಆಚಾರ್ಯ ಕೃಪಾಲಾನಿ ಅಂತ ಹೇಳಿ. ಓಕೆ, ಆಚಾರ್ಯ ಕೃಪಾಲಾನಿ ಅನ್ನೋಂಥ ಒಂದು ಮಾಹಿತಿ ಗೊತ್ತಿರಲಿ. ಸೊ ಈ ಒಂದು ಇದೇನಪ್ಪಾ ಅಂದ್ರೆ ಒಂದು ವಂದೇ ಮಾತರಂ ಕೆಲವೊಂದು ಇಷ್ಟು ಮಾಹಿತಿ. ಓಕೆ, ವಂದೇ ಮಾತರಂ ಇದ್ರದ್ದು ಅಪೋಸ್ ಏನಪ್ಪಾ ಅಂದ್ರೆ, ಸೊ ಒಂದು ಕೇಸ್ ಬರುತ್ತೆ ನೆನಪಿಡಿ. ಆ ಕೇಸ್ ಹೆಸರೇನಪ್ಪಾ ಅಂದ್ರೆ ಬಿಜಾಯ್ ಎಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್. ಓಕೆ, 1986 ಒಳಗಡೆ ಬಿಜಾಯ್ ಎಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್ ಒಳಗಡೆ ರೈಟ್ ಟು ಸೈಲೆಂಟ್ ಅಂತೇಳಿ ಒಂದು ಹೊರಗಡೆ ಬರುತ್ತೆ. ಅವ್ರು ಏನ್ ಹೇಳ್ತಾರೆ, ನ್ಯಾಷನಲ್ ಆಂಥಮ್ ಪ್ರಕಾರ ನಾವು ಎದ್ದಿರಬೇಕು, ನಾವು ಆಡಬೇಕು ಅಂತ ಹೇಳಿ ಒಂದು ಗುಂಪು ಇರುತ್ತೆ. ಇವ್ರು ಅಪೋಸ್ ಆಗಿ ಇಲ್ಲ ಸರ್, ಇದು ನಮ್ಮ ಫ್ರೀಡಮ್ ಆಫ್ ಸ್ಪೀಚ್, ನಾವು ಆಡ್ತೇವ್ರೆ ಬಿಡ್ತೇವ್ರೆ, ನಾವು ಸೈಲೆಂಟ್ ಆಗಿ ಕೂಡ್ತೀವಿ, ಏನ್ರಿ ಮಾಡ್ತೀವಿ, ಇಟ್ ಈಸ್ ಅವರ್ ರೈಟ್ ಅಂತ ಹೇಳ್ತಾರೆ. ಸೊ ಸರ್ಕಾರ ಒಂದ್ ಕಡೆ ಆದ್ರೆ ಅಲ್ಲಿನ ಕೋರ್ಟ್ ಏನ್ ಹೇಳ್ತೈತಪ್ಪ ಅಂದ್ರೆ, ನೋಡಿ right to silent is a fundamental right under article 19(1) of A. Okay, it is a fundamental article. So ನೀವು ರೆಸ್ಪೆಕ್ಟ್ ಮಾಡಿ ಎದ್ನಿಂದ್ರಿ, ಬಟ್ ನೀವು ಹಾಡೋದು ಬಿಡೋದು ಅವರ ಇಚ್ಛೆ. ಇಟ್ ಇಸ್ ಅ ರೈಟ್ ಟು ಸೈಲೆಂಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಹೇಳ್ತಾ ಬರ್ತೈತಿ. ಜೊತೆಗೆ ರೈಟ್ ಟು ಆರ್ಟಿಕಲ್ 25 ಕಮ್ಸ್ ಅಂಡರ್ ದ ರೈಟ್ ಟು ಫ್ರೀಡಮ್. ಓಕೆ, ಫ್ರೀಡಮ್ ಆಫ್ ರಿಲಿಜನ್ ಅಂತ ಬರ್ತೈತಿ. ನೆನಪಿರ್ಲಿ, ಅವಾಗಿನ ಚೀಫ್ ಜಸ್ಟಿಸ್ ಆದಂತ O. ಚಿನ್ನಪ್ಪ ರೆಡ್ಡಿ ಅವರು ಅಲ್ಲಿನ ಸ್ಟ್ಯಾಂಡಿಂಗ್ ರೆಸ್ಪೆಕ್ಟಿವ್ಲಿ ಇಸ್ it is a sufficient. Okay, standing is a sufficient. Okay, singing cannot be compelled ante ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಬರ್ತಾರೆ. ಇದೊಂದು ಇಟ್ ಇಸ್ ಅ ಬಿಗ್ ಸ್ಟೇಟ್ಮೆಂಟ್ ಅಂಡ್ ಇಟ್ ಇಸ್ ಅ ವಿನ್ ಫಾರ್ a right to silent ಅಂತ ನೆನಪಿಡ್ರಿ. ರೈಟ್ ಟು ಸೈಲೆಂಟ್ ಇಸ್ ದ ಫಂಡಮೆಂಟಲ್ ಆರ್ಟಿಕಲ್ ಆರ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ದ ಆರ್ಟಿಕಲ್ ನಂಬರ್ 19(1) ಆಫ್ ಎ ಅಂತ ನೆನಪಿರ್ರಿ. ಇದು ಇಲ್ಲಿ ನಿಮ್ಗೆ ಆರ್ಟಿಕಲ್ ನಂಬರ್ 19(1) ಆಫ್ ಎ ಏನ್ ಬರ್ತೈತಿ, ಇದಕ್ಕೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಬರ್ತೈತಲ್ಲ, ಇದ್ರ ಜೊತೆಗೆ ಸರ್ ನಾವು ಸ್ಪೀಚ್ ಇದೆ, ರೈಟ್ ಟು ಫ್ರೀಡಮ್ ಇದೆ, ನಾವು ಹೆಂಗ್ ಬೇಕಾದಂಗೆ ಮಾತಾಡ್ತೀವಿ ಅಂದ್ರೆ ನಡೆಯಂಗಿಲ್ಲ ಸರ್. ಓಕೆ, ನಾವು ವಿ ಶುಡ್ ಗಿವ್ ರೆಸ್ಪೆಕ್ಟ್ ಅಂಡ್ ವಿ ಶುಡ್ ಹ್ಯಾವ್ ಡಿಗ್ನಿಫೈಬಲ್ ಟುವರ್ಡ್ಸ್ ದ ಅದರ್ ಪರ್ಸನ್. ನಾವು ಕೂಡ ಮತ್ತೊಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು, ರೆಸ್ಪೆಕ್ಟ್ ಇಂದ ಮಾತಾಡಬೇಕು. ನಾವು ಮಾತಾಡುವಂತ ವಾಕ್ಯಗಳು ಅಥವಾ ಮಾತುಗಳು ಬೇರೆಯವರಿಗೆ ಹಿತವಾಗಿರ್ಬೇಕು, ಬೇರೆಯವರಲ್ಲಿ ಸೌಹಾರ್ದತೆ ಇರಬೇಕು, ಸೋವರಿನಿಟಿ ಇರಬೇಕು, ಜಗಳ ಆಗಬಾರ್ದು, ಹೇಟ್ ಸ್ಪೀಚ್ ಆಗಬಾರ್ದು. ಸೊ ಅದಕ್ಕೆ ಇದಕ್ಕೆ ಆರ್ಟಿಕಲ್ ನಂಬರ್ 1 of 2 ಅಂತ ಬರ್ತೈತಿ.
ಅದು ಏನ್ ಹೇಳ್ತಿತ್ತಪ್ಪ ಅಂದ್ರೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಓಕೆ, ಇದಕ್ಕೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಇನ್ನೇನಾದ್ರೂ ನೀವು ಮಾತನಾಡುವಂತ ವಾಕ್ಯಗಳು ಅಥವಾ ಮಾತುಗಳು ದೇಶಕ್ಕೆ ಅನಾರೋಗ್ಯ, ಅನ್ಹೆಲ್ದಿ ಇದ್ದು, ಏನಾದ್ರೂ ಜಗಳ ಉಂಟು ಮಾಡ್ತಿದ್ದು, ಕಮ್ಯುನಲ್ ರಿಯಟ್ಸ್ ಗಳು ಆಗ್ತಿದ್ದು, ಹೀಟ್ ಸ್ಪೀಚ್ ಕ್ರಿಯೇಟ್ ಆಗ್ತಿದ್ದು ಅಂದ್ರೆ ಸೊ ಅಂತ ಸಮಯದಲ್ಲಿ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಕೂಡ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ 19 ಒಳಗಡೆ ಬರುತ್ತೆ ಅಂತ ಹೇಳಿ ಒಂದು ಮಾಹಿತಿ ಗೊತ್ತಿರಲಿ. ವಂದೇ ಮಾತರಂಗೆ 150 ಇಯರ್ಸ್ ಆಗಿದೆ, ಹೌದಾ? ಸೊ ವಿ ಶುಡ್ ಹ್ಯಾವ್ ದಟ್ ರೆಸ್ಪೆಕ್ಟ್ ಅಂಡ್ ದಟ್ ಪ್ರೌಡ್ ಮೂಮೆಂಟ್ ಟುವರ್ಡ್ಸ್ ಅವರ್ ನೇಷನ್. ಓಕೆ, ಸೊ ದಟ್ ಐ ಥಿಂಕ್ ಈ ಒಂದು ವಂದೇ ಮಾತರಂ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಫ್ ಯು ಲೈಕ್, ಪ್ಲೀಸ್ like my channel and subscribe to my channel. So thank you.